ಸೂರ್ಯ ಮುಳುಗಿದ್ದ. ಕಾಡು ಶಾಂತ ಮತ್ತು ನಿಶ್ಚಲವಾಗಿತ್ತು. ಮರಗಳು ಮತ್ತು ಹೊಳೆಗಳ ನಡುವೆ ಇಡೀ ದಿನ ಆಟವಾಡುತ್ತಾ ಒಂದು ಪುಟ್ಟ ಕರಡಿ ಸುಸ್ತಾಗಿತ್ತು. ಕರಡಿ ಮನೆಗೆ ಹೋಗುವ ಸಮಯ ಎಂದು ನಿರ್ಧರಿಸಿತು. ನಿಧಾನವಾಗಿ ಅದು ಮೃದುವಾದ ಹುಲ್ಲು ಮತ್ತು ಬಿದ್ದ ಎಲೆಗಳ ಮೂಲಕ ದೊಡ್ಡ ಹಳೆಯ ಮರದ ಕೆಳಗೆ ತನ್ನ ಸ್ನೇಹಶೀಲ ಗುಹೆಯ ಕಡೆಗೆ ನಡೆದು ಹೋಯಿತು. ಗುಹೆ ಬೆಚ್ಚಗಿತ್ತು ಮತ್ತು ಸುರಕ್ಷಿತವಾಗಿತ್ತು. ಒಳಗೆ ಮೃದುವಾದ ಪಾಚಿ ಮತ್ತು ಒಣ ಎಲೆಗಳಿಂದ ಮಾಡಿದ ಹಾಸಿಗೆ ಇತ್ತು. ಪುಟ್ಟ ಕರಡಿಗೆ ತನ್ನ ಮನೆ ತುಂಬಾ ಇಷ್ಟವಾಯಿತು. ಕರಡಿ ಮಲಗಲು ಸಿದ್ಧವಾಗುತ್ತಿದ್ದಂತೆ ಅದು ಹೊರಗೆ ಶಾಂತವಾದ ಶಬ್ದವನ್ನು ಕೇಳಿತು. ಕುತೂಹಲದಿಂದ ಕರಡಿ ಹೊರಗೆ ನೋಡಿದಾಗ ಒಂದು ಕೊಂಬೆಯ ಮೇಲೆ ಒಂಟಿಯಾಗಿ ಕುಳಿತಿದ್ದ ಸಣ್ಣ ಹಕ್ಕಿಯನ್ನು ನೋಡಿತು. ರಾತ್ರಿ ಚಳಿಯಾಗಿದ್ದರಿಂದ ಹಕ್ಕಿ ತಣ್ಣಗಾಗಿ ಮತ್ತು ಭಯಭೀತವಾಗಿ ಕಾಣುತ್ತಿತ್ತು. 2 ಬಾರಿ ಯೋಚಿಸದೆ ಪುಟ್ಟ ಕರಡಿ ಗುಹೆಯ ಬಾಗಿಲನ್ನು ಅಗಲವಾಗಿ ತೆರೆದು ನಿಧಾನವಾಗಿ ಹೇಳಿತು, ಒಳಗೆ ಬನ್ನಿ, ನೀವು ಇಲ್ಲಿ ನನ್ನೊಂದಿಗೆ ವಿಶ್ರಾಂತಿ ಪಡೆಯಬಹುದು. ಪುಟ್ಟ ಹಕ್ಕಿ ಒಳಗೆ ಹಾರಿ ಕರಡಿಯ ಹತ್ತಿರ ಗೂಡು ಕಟ್ಟಿತು. ಈಗ ಕರಡಿ ಮತ್ತು ಹಕ್ಕಿ ಎರಡೂ ಬೆಚ್ಚಗಿತ್ತು ಮತ್ತು ಸುರಕ್ಷಿತವಾಗಿದ್ದವು. ಕರಡಿ ತನ್ನ ಮನೆಯನ್ನು ಹಂಚಿಕೊಳ್ಳಲು ಸಂತೋಷವಾಯಿತು. ಜೊತೆಯಲ್ಲಿರಲು ಒಬ್ಬ ಸ್ನೇಹಿತನನ್ನು ಹೊಂದಿರುವುದು ಸಂತೋಷವಾಯಿತು. ಕಾಡು ಶಾಂತವಾಗಿತ್ತು ಮತ್ತು ರಾತ್ರಿ ಶಾಂತವಾಗಿತ್ತು. ನಿಧಾನವಾಗಿ ಕರಡಿ ಮತ್ತು ಪಕ್ಷಿ ಕಣ್ಣು ಮುಚ್ಚಿದವು. ಅವರು ಪ್ರಕಾಶಮಾನವಾದ ಸೂರ್ಯನ ಬೆಳಕು, ಹಸಿರು ಮರಗಳು ಮತ್ತು ಮುಂಬರುವ ಮೋಜಿನ ದಿನಗಳ ಕನಸು ಕಂಡರು. ಪುಟ್ಟ ಕರಡಿ ಮತ್ತು ಪಕ್ಷಿ ಎರಡೂ ಸಂತೋಷದಿಂದ ಮತ್ತು ಶಾಂತಿಯುತವಾಗಿ ಒಟ್ಟಿಗೆ ಮಲಗಿದ್ದವು.